ಸರ್ ಐ ಆಮ್ ಸೋ ಸಾರಿ. ಯೂಶಲಿ ಅವ್ರು ಈ ಥರ ಮಾಡೋದಿಲ್ಲ. ಯಾವುದೋ ಒಂದು ಅನ್ಅವಾಯ್ಡಬಲ್ ಸಿಚುವೇಶನ್ ಸಿಕ್ಕಾಕೊಂಡಿರ್ಬೇಕು. ಐ ಅಂಡರ್ಸ್ಟ್ಯಾಂಡ್, ಬಟ್ ನನಗಿನ್ನೊಂದು ಮೀಟಿಂಗ್ ಇದೆ, ಇಮಿಡಿಯೇಟ್ ಆಗಿ ಹೊರಡಬೇಕು. ಸೊ ಲೆಟ್ಸ್ ಮೀಟ್ ಅನದರ್ ಡೇ. ಶ್ಯೂರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಯಾವಾಗ ನೋಡಿದ್ರು ಕುಡಿಯೋದು, ಸ್ಮೋಕ್ ಮಾಡೋದು, ಇಷ್ಟೇ ಅಲ್ವಾ ನಿಮ್ ಜೀವನ? ಏನ್ ಮಾಡ್ಬೇಕಂತ ಇದ್ರೆ ನಿಮ್ ಲೈಫಲ್ಲಿ? ನಿಮಗೋಸ್ಕರ ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡ್ ಕಾಯ್ತಾ ಕೂತಿದ್ರೆ ಇಲ್ಲ ಆರಾಮಾಗಿ ಕುಡಿತಾ ಕೂತಿದ್ದೀರಾ? ಫೋನ್ ಮಾಡಿದ್ರು ನೋಡ್ಬಿಟ್ಟು ಸುಮ್ನೆ ಇದ್ದೀರಾ? ಹೆಲ್ಪ್ ಮಾಡೋರ್ಗೆ ಸ್ವಲ್ಪನಾದ್ರೂ ಬೆಲೆ ಬೇಡವೇನ್ರಿ? ಉಗ್ರಷ್ಟು ಆಪರ್ಚುನಿಟೀಸ್ ಕೊಟ್ರೆ ಬೆರಳೆ ನುಂಗ್ತಾರೆ. ಹೋಗಿ ಹೋಗಿ ನಿಮ್ಗೆ ಹೇಳ್ತೀನಲ್ಲ, ಹಾಳಾಗ್ ಹೋಗಿ. ಇನ್ನೊಂದ್ಸಲ ಕಾಲ್ ಮಾಡ್ಬೇಕಲ್ಲ ನೀವು. ಮೆಸೇಜ್ ಮಾಡಿದ್ರಾಗುತ್ತಾ? ನಿಮ್ಮನ್ ಎಲ್ಲ ಕಡೆ ಬ್ಲಾಕ್ ಮಾಡಿ ಹಾಕ್ತೀನಿ. ಅವತ್ತಿಂದ ಅವನ ಬರವಣಿಗೆನ ತುಂಬಾ ಸೀರಿಯಸ್ ಆಗಿ ತಗೊಂಡ. ಹಾಗೆ ಅವನ ಬಗ್ಗೆ ನನಗಿದ್ದ ಅಭಿಪ್ರಾಯ ಕೂಡ ಬದಲಾಗ್ತಾ ಹೋಯ್ತು. ನಮ್ಮಿಬ್ರ ಕೆಲವು ಸ್ವಭಾವಗಳಲ್ಲಿ ಹೊಂದಾಣಿಕೆ ಅಂತೂ ಇರಲಿಲ್ಲ. ಆದರೆ ವ್ಯತ್ಯಾಸಗಳ ನಡುವೆನೆ ಕಟ್ಕೊಳ್ಳೋದಲ್ವ ಜೀವನ. ಬಟ್ ವಿ ಹ್ಯಾಡ್ ಒನ್ ಥಿಂಗ್ ಇನ್ ಕಾಮನ್, ಆರ್ ಲವ್ ಫಾರ್ ಈಚ್ ಅದರ್ಸ್ ಕ್ರಿಯೇಟಿವ್ ಸೈಡ್. ಅವನ ಬರವಣಿಗೆನ ನಾನು ಎಷ್ಟು ಇಷ್ಟಪಟ್ಟು ಸಪೋರ್ಟ್ ಮಾಡಿದ್ನೋ, ನನ್ನ ಕಲೆ ಬಗ್ಗೆನೂ ಅವನಿಗೆ ಅಷ್ಟೇ ಗೌರವ ಇತ್ತು. ನಮ್ಮಿಬ್ರ ಕನೆಕ್ಷನ್ ಅಲ್ಲಿಂದ ಶುರುವಾಯಿತು. ಅಭಿಮಾನ ಸ್ನೇಹವಾಗಿ, ಸ್ನೇಹ ಪ್ರೀತಿಯಾಗಿ ಬದಲಾಯಿತು. ಐ ಕುಡಂಟ್ ಹ್ಯಾವ್ ಇಮ್ಯಾಜಿನ್ ಬೀಯಿಂಗ್ ಇನ್ ಲವ್ ವಿತ್ ಸಮನ್ ಲೈಕ್ ಹಿಮ್. ಆದರೆ ಹೇಳಿ ಕೇಳಿ ಪ್ರೀತಿ ಹುಟ್ಟೋದಿಲ್ಲ ಅಲ್ವಾ? என்ன வந்திருக்கு காமி? ஃபோன் பேல காசு வந்திருக்கு பாருங்க. ಅದಿತಿ, ಐ ಆಮ್ ಪ್ರೆಸೆಂಟಿಂಗ್ ಮೈ ಫಸ್ಟ್ ಕಾಪಿ ಟು ಯು. ಎಲ್ಲೋ ಗೀಚಿ ಗೀಚಿ ಹಾಕ್ತಿದ್ದ ಪದಗಳನ್ನು ನೀವು ಒಂದುಗೂಡಿಸಿದ್ರಿ. ಹಾಗೆ ಎಲ್ಲೋ ಹಾರಾಡ್ತಿದ್ದ ಮನಸ್ಸನ್ನು ಕೂಡ. ವಂಡರ್ಫುಲ್ ವಂಡರ್ಫುಲ್ ರೈಟಿಂಗ್ ಮಿಸ್ಟರ್ ವಿಜಯ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಈ ಬರವಣಿಗೆಯಿಂದ ನಮ್ಮ ಸಂಸ್ಥೆ ಹೆಸರು ಇನ್ನೂ ಎತ್ತರ ಸ್ಥಾನಕ್ಕೆ ಹೋಗುತ್ತೆ. ಜೊತೆ ನಿಮ್ಮ ಹೆಸರು ಕೂಡ. ಥ್ಯಾಂಕ್ ಯು, ಐ ಆಮ್ ಗ್ಲಾಡ್. ನನ್ನ ಟೀಮ್ ಜೊತೆ ಮಾತಾಡಿ ಡೆಫಿನೆಟ್ಲಿ ಐ ವಿಲ್ ಟೇಕ್ ದಿಸ್ ಫಾರ್ವರ್ಡ್. ಶ್ಯೂರ್, ಐ ಅಪ್ರಿಷಿಯೇಟ್ ದಟ್. ಥ್ಯಾಂಕ್ ಯು ಫಾರ್ ಯರ್ ಟೈಮ್.